ಏನು ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಲಿಂಚ್ ಮಾಡಿದ್ದಾರೆ, ಅದರ ಬಗ್ಗೆ ಯಾರು ಲಿಂಚ್ ಮಾಡಿದ್ರು ಅವರನ್ನು ಇಂಟರೋಗೇಟ್ ಮಾಡುವಾಗ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ದ ಅಂತೇಳಿ ಅವರು ಹೇಳಿದ್ದು, ನಾನು ಹೇಳಿದ್ದೇನೆ, ನೀವೆಲ್ಲ ನಾನೇ ಹೇಳ್ದಂಗೆ ಹೇಳಿಬಿಟ್ಟಿದ್ದೀನಿ. ಅವರ ಪ್ರತಿಕ್ರಿಯೆಯಲ್ಲಿ ಆ ಮಾತು ಬಂದಿದೆ ಅಂತೇಳಿ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇಟ್ ಈಸ್ ಓನ್ಲಿ an expression by those people whom we have arrested. Nearly 20 of them have been arrested now. 20 ಜನರನ್ನು ಹೆಚ್ಚು ಅರೆಸ್ಟ್ ಮಾಡಿದ್ದಾರೆ. ಅವರು ಆ ವ್ಯಕ್ತಿ ಎಲ್ಲಿಂದ ಬಂದರು, ಮೂಲ ಎಲ್ಲಿದು ಅದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಬಗ್ಗೆ ನಾವು ಕೂಡ ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ. ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಯಾಕೆಂದರೆ ಅಲ್ಲಿ ಕ್ರಿಕೆಟ್ ಆಡೋದಕ್ಕೆ ಹೋದಂಥವರೆಲ್ಲ ಭಾಳ ಜನ ಇದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಅವರು ಕರೆದು ಮಾತನಾಡಿ ಅವರಿಂದ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸೊ ಇನ್ವೆಸ್ಟಿಗೇಷನ್ ಈಸ್ ವೆರಿ ಸೀರಿಯಸ್. ಇದು ಜಸ್ಟ್ ಎ ಕ್ಲಾರಿಫಿಕೇಶನ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ that it is not my statement, it is the expression made by those people who were involved in that lynching. ಅದರಿಂದ ಅದೊಂದು ಕರೆಕ್ಷನ್ ಹೇಳಿದೆ. ಈಗ ತನಿಖೆಯಲ್ಲಿ ಏನು ಮಾಹಿತಿ ಬಂದಿದೆ ಸರ್? ಇಲ್ಲ, ತನಿಖೆ ನಡೀತಾ ಇದೆ. ತನಿಖೆನಲ್ಲೇ ಇಷ್ಟೇ ಆಗಿರೋದು, ಅದನ್ನು ಅವನು ಈ ರೀತಿ ಮಾಡಿದ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅವ್ರು ಈ ರೀತಿ ಮಾಡಿದ, ಅದಕ್ಕೆ ಮಾಡಿದ್ವಿ ಅಂತ ಹೇಳ್ಕೊಂಡಿದ್ದಾರೆ ಅಂತ. ಇನ್ನು ನಾನು ಅದಕ್ಕೆ ನೆನ್ನೆ ಹೇಳಿದೆ, ನನ್ನ ಫುಲ್ ರಿಪೋರ್ಟ್ ಬಂದ ಮೇಲೆ ನಾನು ಶೇರ್ ಮಾಡ್ತೇನೆ ಅಂತ. ಅದು ಇನ್ನೂ ಬರಲಿಲ್ಲ. ಇನ್ನು ಫುಲ್ ರಿಪೋರ್ಟ್ ಬಂದ ಮೇಲೆ ಐ ವಿಲ್ ಶೇರ್. ವಯನಾಡು ಆ ರೀತಿ ಹೇಳಿದ್ದಾರೆ. ಇನ್ನೂ ಕನ್ಫರ್ಮೇಷನ್ ಆಗಬೇಕಲ್ಲ. ಅವ್ರ ID ಕಾರ್ಡು ಮತ್ತು ಅದು ಅವೆಲ್ಲ ಸಿಗಬೇಕಾಗುತ್ತೆ. ಅವರ ಪೇರೆಂಟ್ಸು ಅವರೆಲ್ಲ ಸಿಗಬೇಕಾಗುತ್ತೆ. ಅದ್ರ ಮೇಲೆ ಆಮೇಲೆ ಗೊತ್ತಾಗುತ್ತೆ. ಈಗ ಸದ್ಯದವ್ರಿಗೆ ಈಗ ಗುಂಪೇನಂತೆ ಅದೇ ಅಲ್ಲ, ಹೇಳಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಈಗ ನಮ್ಮ ಹತ್ರ ಮಾಹಿತಿಗಳು ಕೂಡ ಇಲ್ಲ ಅಲ್ಲ. ಸೆಕೆಂಡ್ ಮಾಡಿರೋ ವಿಟ್ನೆಸ್ ಬೇಕಲ್ಲ. ಹೇಳಿದ್ದಾರೆ ಅಂತಲೂ ಕೂಡ ನಮ್ಗೆ ಗೊತ್ತಿಲ್ಲ. ಹೇಳಿದ್ದಾರೆ ಅಂತ ಅವ್ರು ಹೇಳಿರೋದು ಇನ್ವೆಸ್ಟಿಗೇಷನ್ ಹಂಗೆ ಹೇಳ್ದ, ಅದು ಕೊಡಿದ್ವಿ ಅಂತ. ಬಟ್ ಅದು ಕೂಡ ಕನ್ಫರ್ಮ್ ಆಗಬೇಕು, ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಈ ಪೊಲೀಸರ ಕರ್ತವ್ಯ ಲೋಪ ಏನಾರು ಇದೆ ಸರ್? ದಿನೇಶ್ ಗುಂಡೂರಾವ್ ಲೆಟರ್ ಬರೆದಿದ್ದಾರೆ ಅಂತಂದರೆ, ಅಂದರೆ ಅದು ಸೂಸೈಡ್ ಅಂತೇಳಿ ಮಾಡ್ಲಿಕ್ಕೆ ಹೊರಟಿದ್ರು ಅಂತ. ಇಲ್ಲ, ಅದ್ರ ಬಗ್ಗೆ ನನಗೆ ಯಾವ ಮಾಹಿತಿ ಇಲ್ಲ. ಇದೆಲ್ಲ ಬರುತ್ತೆ ತನಿಖೆನಲ್ಲೇ. ಆ ರೀತಿ ಏನಾರು ಇದ್ದರೆ ಅದು ಕೂಡ ಬರುತ್ತೆ. ಪೊಲೀಸ್ ಫೇಲ್ಯೂರ್ಸ್ ಇದ್ದರೆ ಅದು ಕೂಡ ಬರುತ್ತೆ. ಸರ್, ಈಗ ಅಲ್ಲಿ ಏನಾರು ಇದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅಲ್ಲ, ಈ ಪ್ರಕರಣ ಸೀರಿಯಸ್ ಆಗಿಲ್ಲ ಅಲ್ಲಿನ ಪೊಲೀಸರು ಅಂತೇಳಿ ಸಾಕಷ್ಟು ಸಮುದಾಯದಲ್ಲಿ ಅಸಮಾಧಾನ ಶುರುವಾಗಿದೆ. ನಾವೇನು ರಿಕ್ವೆಸ್ಟ್ ಮಾಡ್ತೀರಾ ಸರ್? ಅಲ್ಲಿನ ಸಮುದಾಯದವರಿಗೆ ಹೇಳೋದಿಷ್ಟೇ, ನಾವು ಸೀರಿಯಸ್ ಆಗಿ ಯಾವುದೇ ಕೇಸನ್ನು ಲಘುವಾಗಿ ಯಾವುದನ್ನು ತಗೊಳ್ಳೋದಿಲ್ಲ. ಎಲ್ಲ ಸೀರಿಯಸ್ ಆಗಿ ಮಾಡ್ತೀವಿ. ನಮ್ಗೆ ಅನೇಕ ಸಂದರ್ಭದಲ್ಲಿ ಒಂದೊಂದ್ಸರಿ ಹಂಗೆ ಅನಿಸ್ಬಿಡುತ್ತೆ, ಯಾರಿಗೆ ಅಗ್ರೀವ್ಡ್ ಪಾರ್ಟಿ ಇವರೇನೋ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅನ್ಸೋದು ಸಹಜ. ಆದರೆ ನಾವು ಸೀರಿಯಸ್ ಆಗಿದ್ದೀವಿ, ತುಂಬ ಸೀರಿಯಸ್ ಆಗಿ ಮಾಡ್ತಾ ಇದ್ದೀವಿ. ಸರ್, ಈಗ ಶಾಸಕರ